ದಾಂಡೇಲಿಯ ವನಶ್ರೀ ನಗರದಲ್ಲಿರುವ ಪರಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆಗೆ ಮಕ್ಕಳನ್ನು ಯಾಕೆ ಸೇರಿಸಬೇಕು ಗೊತ್ತೇ? ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ನಮ್ಮ ಮಕ್ಕಳಿಗಾಗಿ ದುಡಿಯುತ್ತೇವೆ. ಮಕ್ಕಳ ಭವಿಷ್ಯದ ಉನ್ನತಿಯೇ ನಮ್ಮ ಮೊದಲ ಗುರಿಯಾಗಿದೆ. ಮಕ್ಕಳ ಶೈಕ್ಷಣಿಕ ಉನ್ನತಿಗಾಗಿ ನಾವು ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕು ಎನ್ನುವುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಸಂದರ್ಭದಲ್ಲಿ ಇದ್ದೇವೆ. ನಾನು ಆ ಶಾಲೆಯಲ್ಲಿ ಕಲಿತೆ, ಹಾಗಾಗಿ ನನ್ನ ಮಗನು ಅಥವಾ ನನ್ನ ಮಗಳು ಅದೇ ಶಾಲೆಯಲ್ಲಿ ಕಲಿಯಲಿ ಎಂಬ ಒಂದೇ ಕಾರಣವನ್ನು ಮುಂದಿಟ್ಟುಕೊಂಡು ಮಕ್ಕಳ ಶಿಕ್ಷಣಕ್ಕೆ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳದೆ, ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರತಿಯೊಂದು ಮಗುವಿನ ಶೈಕ್ಷಣಿಕ ಉನ್ನತಿಗೆ ಮಹತ್ವದ ಅವಕಾಶವನ್ನು ನೀಡುವ ಹಾಗೂ ಬಹಳ ಮುಖ್ಯವಾಗಿ ಒಂದು ತರಗತಿಯಲ್ಲಿ 35ರಿಂದ 40 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ನೀಡುವ ಶಾಲೆಗೆ ನಾವು ನಮ್ಮ ಮಕ್ಕಳನ್ನು ಸೇರಿಸಿದ್ದೇ ಆದಲ್ಲಿ ನಾವು ಅಂದುಕೊಂಡ ಕನಸು ನನಸಾಗಲು ಸಾಧ್ಯವಿದೆ. ಇಲ್ಲದೆ ಹೋದಲ್ಲಿ ಒಂದೊಂದು ತರಗತಿಯಲ್ಲಿ 70ರಿಂದ 80 ವಿದ್ಯಾರ್ಥಿಗಳನ್ನು ಒಳಗೊಂಡಿರುವ ಶಾಲೆಗೆ ಸೇರಿಸಿದ್ದಲ್ಲಿ ಆ ತರಗತಿಯ ಪ್ರತಿಯೊಂದು ಮಗುವಿನ ಶಿಕ್ಷಣಾಭ್ಯಾಸವನ್ನು ಪರಿಶೀಲಿಸಲು ಶಿಕ್ಷಕರಿಗೆ ಸಾಧ್ಯವೇ ಎಂಬ ಪ್ರಶ್ನೆ ನಮಗೆ ನಾವು ಹಾಕಿಕೊಳ್ಳಬೇಕಾಗಿದೆ. ಹೋಟೆಲ್ ಬಹಳಷ್ಟು ವರ್ಷಗಳ ಹಳೆಯದಾಗಿ ದೊಡ್ಡದಾಗಿದ್ದರೆ ಮಾತ್ರ ಸಾಲದು. ಅಲ್ಲಿರುವ ತಿಂಡಿ ತಿನಿಸುಗಳು ಕೂಡ ಈಗಲೂ ಅದೇ ರೀತಿ ಗುಣಮಟ್ಟದಿಂದ ಕೂಡಿದೆಯೇ ಎನ್ನುವುದನ್ನು ಅರಿತುಕೊಳ್ಳುವ ರೀತಿಯಲ್ಲಿಯೇ ಶಾಲೆಗಳ ಆಯ್ಕೆ ವಿಚಾರ ಬಂದಾಗಲೂ ನಾವು ಅದನ್ನು ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿದೆ. ಈ ಕಾರಣಕ್ಕಾಗಿ ನಾವು ನಮ್ಮ ಮಕ್ಕಳ ಶೈಕ್ಷಣಿಕ ಉನ್ನತಿಗಾಗಿ ಒಂದೊಂದು ತರಗತಿಯಲ್ಲಿ 35ರಿಂದ 40 ಮಕ್ಕಳಿಗೆ ಮಾತ್ರ ಅವಕಾಶವಿರುವ ದಾಂಡೇಲಿಯ ವನಶ್ರೀ ನಗರದಲ್ಲಿರುವ ಪರಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆಗೆ ನಾವು ನಮ್ಮ ಮಗುವನ್ನು ನರ್ಸರಿಯಿಂದ 10ನೇ ತರಗತಿಯವರೆಗೆ ಕಲಿಯಲು ಸೇರಿಸುವುದು ಅತಿ ಉತ್ತಮ ಕಾರ್ಯ ಎನ್ನುವುದು ಇಂದಲ್ಲ ನಾಳೆಯಾದರೂ ನಮಗೆಲ್ಲರಿಗೂ ಸ್ಪಷ್ಟವಾಗಲು ಸಾಧ್ಯವಿದೆ. ಹಾಗಾದರೆ ಪರಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆಗೆ ನಾವು ನಮ್ಮ ಮಕ್ಕಳನ್ನು ಯಾಕೆ ಸೇರಿಸಬೇಕು? ಇಲ್ಲಿಯ ವ್ಯವಸ್ಥೆ, ಕಲಿಕೆಯ ಗುಣಮಟ್ಟದ ಬಗ್ಗೆ ಶಾಲೆಯ ಉಪಪ್ರಾಚಾರ್ಯರಾದ ಶೀತಲ್ ಸೋಮನಾಚಿಯವರ ಹತ್ರನೇ ಕೇಳೋಣ ಬನ್ನಿ. ಕಳೆದ ಹಲವಾರು ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ಬೆಳಗಾವಿಯ ಪ್ರತಿಷ್ಠಿತ ಮಹೇಶ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಕಳೆದ 2 ವರ್ಷಗಳಿಂದ ದಾಂಡೇಲಿ ನಗರದ ವನಶ್ರೀ ನಗರದಲ್ಲಿ ಪರಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆ ತನ್ನದೇ ಆದ ರೀತಿಯಲ್ಲಿ ಶೈಕ್ಷಣಿಕ ಸೇವೆಯನ್ನು ನೀಡುತ್ತಾ ಬಂದಿದೆ. ಅತ್ಯುತ್ತಮವಾದಂತಹ ಮೂಲಸೌಕರ್ಯ, ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡುವ ಮೂಲಕ 2 ವರ್ಷಗಳಲ್ಲೇ ಪರಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆ, ಪರಿಜ್ಞಾನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ದಾಂಡೇಲಿಯಲ್ಲಿ ತನ್ನದೇ ಆದಂತಹ ಒಂದು ಇತಿಹಾಸವನ್ನು ನಿರ್ಮಿಸಲು ಮುಂದಾಗಿದೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಸಂಸ್ಕೃತಿ ಹಾಗೂ ಅತ್ಯುತ್ತಮ ನಡವಳಿಕೆಗಳ ಮೂಲಕವೇ ಈ ಶಿಕ್ಷಣ ಸಂಸ್ಥೆ ಒಂದು ವಿಶೇಷವಾದಂತಹ ಶಿಕ್ಷಣದ ವ್ಯವಸ್ಥೆಯನ್ನು ಇಲ್ಲಿ ಸಜ್ಜುಗೊಳಿಸಿದೆ. ಇದೀಗ ಈ ಶಾಲೆಯ ಬಗ್ಗೆ, ಈ ಶಾಲೆ ಬೆಳೆದು ಬಂದ ರೀತಿಯ ಬಗ್ಗೆ, ಇಲ್ಲಿಯ ವ್ಯವಸ್ಥೆಯ ಬಗ್ಗೆ, ಮಕ್ಕಳಿಗೆ ಯಾವ ರೀತಿ ಕಲಿಸಲಾಗ್ತದೆ, ಈ ಶಾಲೆಗೆ ಮಕ್ಕಳನ್ನು ಸೇರಿಸಿದರೆ ಏನು ಲಾಭ, ಏನು ಪ್ರಯೋಜನ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುವ ಮುನ್ನ ಒಂದು ಮಾತು ಹೇಳ್ತೀವಿ. ಇವತ್ತು ಶಿಕ್ಷಣ ಅಂತ ಹೇಳಿದರೆ ಒಂದು ವಾಣಿಜ್ಯ ಸಂಸ್ಥೆಯಾಗಿ ಬೆಳೀತಾ ಇರುವಂತಹ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಮಹೇಶ್ ಶಿಕ್ಷಣ ಸಂಸ್ಥೆಯ ಪರಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆ, ಪರಿಜ್ಞಾನ ಇಂಗ್ಲಿಷ್ ಮೀಡಿಯಂ ಶಾಲೆ ಇವೆಲ್ಲವುಗಿಂತ ಒಂದು ವಿಭಿನ್ನ ಶಿಕ್ಷಣ ಸಂಸ್ಥೆಯಾಗಿ ನಮಗೆ ಕಾಣ್ತಾ ಇದೆ. ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಒಂದೊಂದು ತರಗತಿಯಲ್ಲಿ 70, 80, 90 ಮಕ್ಕಳಿಗೆ ಕಲಿಸುವಂತಹ ವ್ಯವಸ್ಥೆಯ ಅಡಿಯಲ್ಲಿಯೂ ಎಲ್ಲಿಯೂ ಕೂಡ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಕೇವಲ ಒಂದು ತರಗತಿಯಲ್ಲಿ 40 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವನ್ನು ನೀಡುವ ಮೂಲಕ ಪರಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆ ನಿಜವಾದ ಶೈಕ್ಷಣಿಕ ಬದ್ಧತೆಯನ್ನು ಸಾದರಪಡಿಸ್ತಾ ಇದೆ. ಭವಿಷ್ಯದ ಉನ್ನತಿಗಾಗಿ, ಮಕ್ಕಳ ಏಳಿಗೆಗಾಗಿ ಅವಿಶ್ರಾಂತವಾಗಿ ಶೈಕ್ಷಣಿಕ ಸೇವೆಯನ್ನು ನೀಡ್ತಾ ಇರುವಂತಹ ಪರಿಜ್ಞಾನ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಪ್ರಾಚಾರ್ಯರು
ಮುಖ್ಯಸ್ಥರು ಮುಖ್ಯೋಪಾಧ್ಯಾಯರು ಆಗಿರುವಂತಹ ಶೀತಲ್ ಸೋಮನಾಥ್ ಈ ಸಂದರ್ಭದಲ್ಲಿ ಮಾತನಾಡಿಸುವಂಥ ಪ್ರಯತ್ನ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಕಳೆದ 2 ವರ್ಷಗಳಿಂದ ಅತ್ಯುತ್ತಮವಾದಂತಹ ಸೇವೆಯ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಒಂದು ಹಿರಿಮೆ ಹೆಗ್ಗಳಿಕೆಯನ್ನು ಹೊಂದಿರುವಂತಹ ಸಂಸ್ಥೆಯಲ್ಲಿ ತಾವು ಮುಖ್ಯೋಪಾಧ್ಯಾಯರಾಗಿ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ. ನಿಮ್ಮ ಈ ಶಾಲೆಯ ವಿಶೇಷತೆ ಏನು? ಯಾಕೆ ಈ ಶಾಲೆಗೆ ಮಕ್ಕಳು ಬರಬೇಕು, ಈ ಶಾಲೆಗೆ ಯಾಕೆ ಮಕ್ಕಳನ್ನು ಸೇರಿಸಬೇಕು ಅಂತಾದರೆ ನೀವೇನು ಹೇಳ್ತೀರಿ? ಸರ್, ಫಸ್ಟ್ ಆಫ್ ಆಲ್ ನಮ್ಮ ಶಾಲೆದು ಕಾನ್ಸೆಪ್ಟ್ ಬೇರೆ ಇದೆ. ನಮ್ಮದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತಾನೆ ಇದೆ. ಪ್ರೈಮರಿ ಕ್ಲಾಸಸ್ ಇಂದ ಪ್ರೀ ಪ್ರೈಮರಿ ಕ್ಲಾಸಸ್ ಇಂದಾನೇ ನಮ್ಮ ಕರಿಕ್ಯುಲಮ್ ಬೇರೆ ಆಗಿದೆ. ಈಗ ಅದರಲ್ಲೂ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗೇ ಬರಬೇಕು, ಮಕ್ಕಳು ಥ್ರೂ ಮಾಡುವ ಅಂದರೆ ಮಾಡಿ ಅದನ್ನು ಕಲಿಬೇಕು ಅನ್ನೋದನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಹಾಗೆ ಅದೇ ಕಾನ್ಸೆಪ್ಟನ್ನು ಅದೇ ಥರ ಟೀಚಿಂಗ್ ಮೆಥಡಾಲಜಿಯನ್ನು ನಾವು 1st to 9th ವರೆಗೇನು ಫಾಲೋ ಮಾಡ್ತಾ ಇದ್ದೀವಿ. ಈ ವರ್ಷ 9th ವರೆಗಿದೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಅದು 9th ಸ್ಟ್ಯಾಂಡರ್ಡ್ ಮಕ್ಕಳು 10th ಸ್ಟ್ಯಾಂಡರ್ಡ್ಗೆ ಹೋಗಿ ಅಲ್ಲಿಂದ ಮತ್ತೆ ಕಂಟಿನ್ಯೂಯೇಷನ್ ಬರುತ್ತೆ ನಮಗೆ ಅಂತ. ಆಮೇಲೆ ನಮ್ಮದು ಸ್ಕೂಲ್ ವೆಲ್ ಎಕ್ವಿಪ್ಡ್ ಇದೆ, ಹೈಲಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಹಾಗೆ ಕಂಪ್ಯೂಟರ್ ಲ್ಯಾಬ್ ಇದೆ, ಡಿಜಿಟಲ್ ಕ್ಲಾಸಸ್ ಥ್ರೂನೇ ನಮ್ಮದು ಲೆಸನ್ಸನ್ನು ನಾವು ಡಿಸೈನ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಅಕಾಡೆಮಿಕ್ಸಲ್ಲೂ ನಮ್ಮದು ಏನು ಟೀಚಿಂಗ್ ಪ್ಯಾಟರ್ನ್ ಇದೆ, ನಾವು ಅದರಲ್ಲೂ ಸಹ ಎಲ್ಲ ಆ್ಯಕ್ಟಿವಿಟೀಸನ್ನೇ ಇನ್ವಾಲ್ವ್ ಮಾಡಿನೇ ಮಾಡಿಸ್ತೀವಿ. ಅಂದರೆ ಮಕ್ಕಳೇ ಮಾಡಿದರೆ ಅವರಿಗೆ ಜಾಸ್ತಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಅವರಲ್ಲಿ ರಿಟೆನ್ಷನ್ ಪವರ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೆ ಈ ಥರ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದಂದರೆ ನಮ್ಮಲ್ಲಿ LKG ಇಂದಾನೇ ಹಿಂದಿ ಒಂದು ಸಬ್ಜೆಕ್ಟ್ ಆಗಿದೆ, ಅಲಾಂಗ್ ವಿತ್ ಆಲ್ ದ ಅದರ್ ಸಬ್ಜೆಕ್ಟ್ಸ್. ಹಿಂದಿನೂ ಇನ್ಕ್ಲೂಡೆಡ್ ಇದೆ. ವೆರಾಸ್ ಫ್ರಮ್ 5th ಸ್ಟ್ಯಾಂಡರ್ಡ್ ಚಿಲ್ಡ್ರನ್ ಲರ್ನ್ ಹಿಂದಿ ಸಬ್ಜೆಕ್ಟ್ ಇನ್ ಅದರ್ ಸ್ಕೂಲ್ಸ್. ನಮ್ಮಲ್ಲಿ ಅದು LKG ದಿಂದಾನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ಅವರಿಗೆ ಆಮೇಲೆ ಒಂದೇ ಸಲ 5th ಹೋದ ನಂತರ ಅದು ಹೆವಿ ಅನ್ನಿಸ್ಬಾರ್ದು. ಮೊದಲಿಂದಾನೇ ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಕೊಟ್ಟರೆ, ಅಕ್ಷರ ಜ್ಞಾನ ಬಂದರೆ ಅವರಿಗೆ ಈಸಿ ಆಗುತ್ತೆ ಮುಂದೆ ಹೋಗಿ ಅಂತ. 10th ಅಲ್ಲಿ ಹಾಗೆ ಅವರಿಗೆ ಸ್ಕೋರ್ಸು ಬರುತ್ತೆ ಅದರಲ್ಲಿ ಅಂತ. ಅದೊಂದಾಯಿತು. ಆಮೇಲೆ ನಮ್ಮಲ್ಲಿ ಅಡಿಷನಲ್ ಕ್ಲಾಸಸ್ಸು ಇದೆ, ಕೊಡ್ತಾ ಇದ್ದಾರೆ. ಅಬ್ಯಾಕಸ್ ಕ್ಲಾಸಸ್ ಇದೆ ಸಣ್ಣ ಮಕ್ಕಳಿಗೆ, ಮ್ಯೂಸಿಕ್ ಕ್ಲಾಸಸ್ ಇದೆ, ಎಲ್ಲ ಮಕ್ಕಳಿಗೂ ಇದೆ ಮ್ಯೂಸಿಕ್ ಕ್ಲಾಸಸ್ ಫ್ರಮ್ 1 to 10th ಸ್ಟ್ಯಾಂಡರ್ಡ್. ಆಮೇಲೆ JE ಫೌಂಡೇಶನಲ್ ಕ್ಲಾಸಸ್ ಇದೆ, ಸೈನ್ಸ್ ಸಬ್ಜೆಕ್ಟಲ್ಲಿ ಸ್ಪೆಸಿಫಿಕಲಿ ಹೇಳಬೇಕು ಅಂದರೆ. ಒಲಿಂಪಿಯಾಡ್ ಕ್ಲಾಸಸ್ ಇದೆ 1 to 5th ಮಕ್ಕಳಿಗೆ. ಸೊ ಇದೆಲ್ಲ ಕ್ಲಾಸಸ್ ಅವರಿಗೆ ಕಾಂಪಿಟೇಟಿವ್ ವರ್ಲ್ಡ್ ಸಲುವಾಗಿ ರೆಡಿ ಮಾಡುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ನಾವು ಇದು ಕಾಂಪಿಟೇಷನನ್ನು ಫೇಸ್ ಮಾಡಬೇಕು ಅಂತ. ಹಾಗೆ ನೆಕ್ಸ್ಟ್ ಇಯರ್ ನಾವು ಟ್ರೈ ಮಾಡ್ತಾ ಇದ್ದೀವಿ, ನಮ್ಮ ಮಕ್ಕಳು ಒಲಿಂಪಿಯಾಡ್ ಎಕ್ಸಾಮ್ಸಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ನಾವು. So all of these things are included in our curriculum. Not just we are focusing on our curriculum, but we are focused on all the extracurricular activities as well as the additional subjects also, wherein children will be prepared for the competitive world when they go outside of the school. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಡೈರೆಕ್ಟ್ಲಿ ನಾವು ಆನ್ಯುವಲ್ ಎಕ್ಸಾಮ್ಸ್ ಅಂತ 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇದ್ರೂ ವಿ ಡಿಡ್ ನಾಟ್ ಡೈರೆಕ್ಟ್ಲಿ ಟೇಕ್ ದೆಮ್ ಟು ದ ಆನ್ಯುವಲ್ ಎಕ್ಸಾಮ್ಸ್. ಫಸ್ಟ್ ನಾವು ಅವರಿಗೆ ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಹೇಗೆ ಫೇಸ್ ಮಾಡಬೇಕು ಅಂತ ಆ ಪ್ರಿಪ್ರೇಷನ್ ಟೈಮ್ ಕೊಟ್ಟು ಆ ಎಕ್ಸ್ಪೀರಿಯನ್ಸನ್ನು ಕೊಟ್ಟು ಆಮೇಲೆ ಅವರಿಗೆ ಆನ್ಯುವಲ್ ಎಕ್ಸಾಮ್ಸ್ ಮಾಡ್ತಾ ಇದ್ದೀವಿ. ದಟ್ ಸೊ ದಟ್ ದೇ ಗೆಟ್ ದ ಐಡಿಯಾ ಆಫ್ ಹೌ ಟು ಫೇಸ್ ದ ಎಕ್ಸಾಮ್ಸ್, ಹೌ ಟು ರೈಟ್ ದ ಆರ್ ಆನ್ಸರ್ ದ ಕ್ವಶನ್ಸ್ ದಟ್ ಆರ್ ಆಸ್ಕ್ಡ್ ಇನ್ ದ ಎಕ್ಸಾಮ್ಸ್. ಯಾಕಂದ್ರೆ ಒಂದೇ ಸಲ ನಾವು 8th ಸ್ಟ್ಯಾಂಡರ್ಡ್ ಮಕ್ಕಳಿಗಾಗ್ಲಿ 9th ಸ್ಟ್ಯಾಂಡರ್ಡ್ ಮಕ್ಕಳಿಗಾಗ್ಲಿ 100 ಮಾರ್ಕ್ಸ್ ಪೇಪರ್ಸ್ ಬರೀರಿ ಅಂದ್ರೆ ಅವರಿಗೆ ಕಷ್ಟ, ಅವರು ಡಿಫಿಕಲ್ಟಿ ಫೇಸ್ ಮಾಡ್ತಾರೆ. ಸೊ ಅದು ಈಸಿಯರ್ ಆಗಲಿ ಅವರಿಗೆ ಅಂತ. ಸೊ ಆಲ್ ಆಫ್ ದೀಸ್ ಥಿಂಗ್ಸ್ ವಿ ಆರ್ ಫೋಕಸ್ಡ್ ಆನ್. ಆಮೇಲೆ ಇನ್ನೊಂದು ಎಲ್ಲರಿಗಿಂತ ಬೇರೆ ಇರೋದಂದ್ರೆ ನಮ್ಮ ಸ್ಕೂಲಲ್ಲಿ ಸ್ಟ್ರೆಂತ್ ಕಡಿಮೆ ಇದೆ ಕ್ಲಾಸ್ ವೈಸು. ಹಾಗೆ ನಾವು ಫೋಕಸ್ ಇಡೋದು 35 to 40 ಸ್ಟ್ರೆಂತ್ ಅಷ್ಟೇ ಅಂತ. ಯಾಕಂದರೆ ನಾವು ಬಿಲೀವ್ ಮಾಡೋದು ಇಂಡಿವಿಜುವಲ್ ಕೇರಲ್ಲಿ. ಪ್ರತಿಯೊಂದು ಮಗುಗೆ ನಾವು ರೀಚ್ ಆಗಬೇಕು ಅಂದರೆ 80, 90, 100 ಸ್ಟ್ರೆಂತ್ ಇಟ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಒಂದೇ ಕ್ಲಾಸಲ್ಲಿ. If we have only 35 students or 40 students, we can be focused on all those children, what their needs are. We can design our classes according to that. We can design our remedial plans according to that. So this is what I feel is different about our school, that we believe in individual care. ಒಂದು ಕ್ಲಾಸ್ನಲ್ಲಿ 35ರಿಂದ 40 ವಿದ್ಯಾರ್ಥಿಗಳಿಗೆ ಮಾತ್ರ ಕಲಿಸ್ಲಿಕ್ಕೆ ಅವಕಾಶ. ನೀವು ಅಷ್ಟೇ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಡ್ತೀರಿ. 40 ಆದ ನಂತರ ಮತ್ತೊಂದು 2 ಮಕ್ಕಳು ಬಂದರು, ನೀವು ಅಡ್ಮಿಷನ್ ಕೊಡ್ತೀರಾ? ಇಲ್ಲ ಸರ್, ಅಷ್ಟೇ ಇದೆ ಅಂತ. 40 ಯಾಕೆಂತ ಹೇಳಿದ್ರೆ ಈ ಬದ್ಧತೆ
ರಾಜ್ಯದ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಇಲ್ಲ ಅಂತ ನಾವು ಎದೆ ತಟ್ಟಿ ಬಹಳ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬಹುದು. ಹೌದು. ಹಾಗಾಗಿ ಪಾಲಕರು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ, ನಾನು ನನ್ನ ಮಗಳನ್ನು ಯಾವ ಸ್ಕೂಲಿಗೆ ಹಾಕಬೇಕು ಅಂತ ಹೇಳಿದ್ರೆ 35ರಿಂದ 40 ಮಕ್ಕಳಿರುವಂತಹ ಒಂದು ತರಗತಿಯಲ್ಲಿರುವಂತಹ ಶಾಲೆಗೆ ಹಾಕಿದ್ರೆ ಇಂಡಿವಿಜುವಲ್ ಮಗುವಿನ ಬೆಳವಣಿಗೆಗೆ, ಅವನ ಶೈಕ್ಷಣಿಕ ಉನ್ನತಿಗೆ ಬಹಳ ದೊಡ್ಡ ಒಂದು ಹೆಲ್ಪ್ ಆಗ್ತದೆ, ಪ್ರಯೋಜನ ಆಗ್ತದೆ ಎನ್ನುವಂಥದ್ದನ್ನು ಅರಿವಿನಲ್ಲಿ ಇಟ್ಕೊಂಡು ಆದಷ್ಟು ಬೇಗ ನೀವು ನಿಮ್ಮ ಮಕ್ಕಳನ್ನು ಪರಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆಗೆ ದಾಖಲಿಸುವುದು ಅತ್ಯುತ್ತಮ ಎನ್ನುವಂಥ ಮಾಹಿತಿಯ ಜೊತೆಗೆ ಈಗ ಈ ವರ್ಷಕ್ಕೆ ಅಂದರೆ 2026-27ನೇ ಸಾಲಿನ 26-27 ಸಾಲಿನ ಇದಕ್ಕೆ ಅಡ್ಮಿಷನ್ ಯಾವಾಗದಿಂದ ಪ್ರಾರಂಭ? ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಇದೆ ಸರ್. ಸ್ಟಾರ್ಟ್ ಆಗಿದೆ. ಎಂಡ್ ಯಾವಾಗ? ಎಂಡ್ ಈಗ ಏಪ್ರಿಲ್ ಅಲ್ಲಿ ಆಕ್ಚುಲಿ ಅಡ್ಮಿಷನ್ಸ್ ಏನ್ ಬರುತ್ತೆ ಅಲ್ಲ, ಅದರಲ್ಲಿ ನಾವು ಕನ್ಸೆಷನ್ ಕೊಡಬೇಕು ಅಂತ ನಮ್ದು ಆಫರ್ ಇದೆ. ಅದರಲ್ಲಿ ಪ್ಯಾಂಪ್ಲೆಟ್ಸ್ ಅಲ್ಲಿ ಮೆನ್ಷನ್ ಇದೆ. ಏಪ್ರಿಲ್ ಒಳಗಡೆ ಯಾರು ಅಡ್ಮಿಷನ್ ಮಾಡ್ತಾರೆ ಅವ್ರಿಗೆ ಕನ್ಸೆಷನ್ ಸಿಗತ್ತೆ 10% ಫೀಸ್ ಅಲ್ಲಿ. ಆಮೇಲೆ ಓಪನ್ ಇರುತ್ತೆ ಸರ್. ಆದ್ರೆ ಇಫ್ ಯು ವಾಂಟ್ ಬೆನಿಫಿಟ್ಸ್, ಇಫ್ ಯು ವಾಂಟ್ ನಿಮ್ಮ ಹತ್ರ ಫಾರ್ಮ್ ಇದೆಯಾ? ಫಾರ್ಮ್ ಇದೆ. ಯಾವ ಡೇಟ್ ನ ಒಳಗಡೆ ಬಂದು ಫಾರ್ಮ್ ಕೊನೆಯ ದಿನ ಯಾವಾಗ? ಏಪ್ರಿಲ್ 30th ಒಳಗಡೆ ಬಂದು ಅವರು ಫಾರ್ಮ್ ಅನ್ನ ತಗೋಬೇಕು, ಸಬ್ಮಿಟ್ ಮಾಡ್ಬೇಕು. ಅವತ್ತೇ ಸರ್, ಅವತ್ತೇ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಸ್ಟಾಫ್ ಎಲ್ಲ ಹೆಲ್ಪ್ ಮಾಡುತ್ತೆ, ಆಫೀಸ್ ಸ್ಟಾಫ್ ಅಲ್ಲಿ ಎಲ್ಲ ಹೆಲ್ಪ್ ಮಾಡ್ತಾರೆ. ದೇ ಕ್ಯಾನ್ ಬ್ರಿಂಗ್ ದೇರ್ ಡಾಕ್ಯುಮೆಂಟ್ಸ್, ದೇ ಕ್ಯಾನ್ ಫಿಲ್ ಇನ್ ಆಲ್ ದ ಫಾರ್ಮ್ಸ್, ದೇ ಕ್ಯಾನ್ ಟೇಕ್ ದ ಅಡ್ಮಿಷನ್ಸ್. ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಪಾಲಕರು ವಿಶೇಷವಾಗಿ ಗಮನಿಸಬೇಕು. ಒಂದು ಕ್ಲಾಸ್ನಲ್ಲಿ 40 ಮಕ್ಕಳಷ್ಟೇ ಅವಕಾಶ, ಮ್ಯಾಕ್ಸಿಮಮ್, ಮಿನಿಮಮ್ 35ರಿಂದ 40 ಮಕ್ಕಳಿಗೆ ಮಾತ್ರ ಅವಕಾಶ. ನನಗೆ ಅನಿಸಿದ ಮಟ್ಟಿಗೆ ಇವ್ರು ಅನೌನ್ಸ್ ಮಾಡಿ 1-2 ದಿನದೊಳಗಡೆ ಎಲ್ಲ ಕ್ಲಾಸ್ಗಳಿಗೆ ಸ್ಟೂಡೆಂಟ್ಸ್ಗಳು ಭರ್ತಿ ಆಗ್ತಾರೆ. ಹಾಗಾಗಿ ನೀವು ಆದಷ್ಟು ಬೇಗ ಈ ಶಾಲೆಗೆ ಬಂದು ಶಾಲೆಯ ಮುಖ್ಯ ಶಿಕ್ಷಕರನ್ನ, ಪ್ರಾಚಾರ್ಯರನ್ನ ಭೇಟಿಯಾಗಿ ಇದರ ಬಗ್ಗೆ ಮಾಹಿತಿಯನ್ನು ತಗೊಂಡು ನಿಮ್ಮ ಮಗುವನ್ನು ಅಲ್ಲಿ ಇಲ್ಲಿ ಕಲಿಸುವ ಬದಲು ಬೇರೆಲ್ಲಿಯೂ ಕಲಿಸುವುದಕ್ಕಿಂತ ಪರಿಜ್ಞಾನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಸುವುದೇ ಉತ್ತಮ ಎನ್ನುವ ಮಾತನ್ನು ಹೇಳುತ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು. ಈ ಶಾಲೆಗೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಮಾಹಿತಿ ಬೇಕಿದ್ರಲ್ಲಿ ಈ ಸ್ಕ್ರೀನ್ನ ಕೆಳಗಡೆ ಸಂಬಂಧಪಟ್ಟವರ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀವಿ. ತಾವುಗಳು ಆ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಥ್ಯಾಂಕ್ ಯು.